ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣ ಗುಣೀಕಧಾಮ್ನೆ ನವದ್ಯೋನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಚಾರ್ಯರ ಶಿಷ್ಯಂದ್ರಗಳಲ್ಲಿ ಯಾವ ರೀತಿ ಗುಣಗಳಿತ್ತು, ಆಚಾರ್ಯರ ಶಾಸ್ತ್ರದ ಅಧ್ಯಯನದಲ್ಲೇ ತಮ್ಮನ್ನು ಯಾವಾಗಲೂ ತೊಡಗಿಸಿಕೊಂಡಿರ್ತಿದ್ರು. ಆಚಾರ್ಯರು ಯಾವ ಶಿಷ್ಯಂದ್ರಗಳನ್ನು ಎಂದೂ ದೂರ ಮಾಡ್ತಾ ಇರಲಿಲ್ಲ. ಎಲ್ಲರನ್ನೂ ಕೂಡ ತಮ್ಮ ಕಡೆಗೆ ಸೆಳಿತಾ ಇದ್ದರು. ಅವರಲ್ಲಿ ಭಕ್ತಿಯ ವೃದ್ಧಿಯನ್ನು ಆಚಾರ್ಯರು ಮಾಡ್ತಾ ಇದ್ದರು, ಶ್ರದ್ಧೆಯನ್ನು ಬೆಳೆಸ್ತಾ ಇದ್ದರು. ಇದನ್ನು ನಾವು ನೋಡಿದ್ವಿ. ಬಹವೋ ಗೃಹಿಣೋಪ್ಯಸ್ಮಾತ್ ಸಮಗ್ರಾನುಗ್ರಹಂ ಯಯುಃ ದೀಪ್ತಾ ಯತ್ರಾಗ್ನಯ ಇವ ತ್ರಯೋ ಲಿಖುಚಶೇಖರಾಃ. ಆಚಾರ್ಯರ ಸನ್ಯಾಸಿಗಳಾದ ಶಿಷ್ಯಂದ್ರಗಳನ್ನೆಲ್ಲ ಹೇಳಿದರು ಹಿಂದೆ. ವಿಷ್ಣು ತೀರ್ಥರು, ಪದ್ಮನಾಭ ತೀರ್ಥರು, ಜನಾರ್ದನ ತೀರ್ಥರು, ಅನಿರುದ್ಧ ತೀರ್ಥರು, ಋಷಿಕೇಶ ತೀರ್ಥರು, ಅಧೋಕ್ಷಜ ತೀರ್ಥರು, ವಾಮನ ತೀರ್ಥರು, ನರಸಿಂಹ ತೀರ್ಥರು, ಹೀಗೆ ಬೇಕಾದಷ್ಟು ಮಂದಿ ಆಚಾರ್ಯರ ಸನ್ಯಾಸಿಗಳಾದ ಶಿಷ್ಯಂದ್ರಗಳು. ಅವರು ಮಾತ್ರ ಅಲ್ಲ, ಅವರಿಗೆ ಗೃಹಸ್ಥ ಶಿಷ್ಯಂದ್ರಗಳು ಕೂಡ ಇದ್ರಂತೆ ಆಚಾರ್ಯರಿಗೆ. ಬಹವಃ ಗೃಹಿಣಃ ಅಪಿ, ಬಹಳ ಮಂದಿ ಇದ್ರಂತೆ ಗೃಹಸ್ಥ ಶಿಷ್ಯಂದ್ರಗಳು. ಆಚಾರ್ಯರು ಎಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡಿದರು. ಸಮಗ್ರ ಅನುಗ್ರಹಂ ಯಯುಃ, ಯಾರನ್ನೂ ತಿರಸ್ಕಾರ ಮಾಡ್ತಿರಲಿಲ್ಲ. ಪ್ರತಿಯೊಬ್ಬರ ಮೇಲೂ ಕೂಡ ಆಚಾರ್ಯರು ಅನುಗ್ರಹ ದೃಷ್ಟಿನ ತಾವು ಬೀರ್ತಾ ಇದ್ರು. ಆ ಗೃಹಸ್ಥರಾದ ಶಿಷ್ಯಂದ್ರಗಳಲ್ಲಿ 3 ಜನ ಬಹಳ ಶ್ರೇಷ್ಠರಾಗಿದ್ದರಂತೆ. ಯಾರದು 3 ಜನ? ಅವರು ಹೇಗಿದ್ರಪ್ಪ? ದೀಪ್ತ ಯತ್ರಾಗ್ನಯ ಇವ ಎಂಬುದಾಗಿ ಹೇಳ್ತಾರೆ. ಆಹವನೀಯ, ಗಾರ್ಹಪತ್ಯ, ದಕ್ಷಿಣಾಗ್ನಿ ಎಂಬುದಾಗಿ 3 ವಿಧವಾದ ಅಗ್ನಿಗಳು. ಆ ಅಗ್ನಿಗಳು ಯಾವ ರೀತಿಯಾಗಿ ಜಾಜ್ವಲ್ಯಮಾನವಾಗಿರ್ತಕ್ಕಂಥದ್ದು, ಹಾಗೆ 3 ಜನ ಶಿಷ್ಯಂದ್ರಗಳು ಅತ್ಯಂತ ಶ್ರೇಷ್ಠರಾಗಿದ್ದರಂತೆ. ಎಲ್ಲ ಲಿಖುಚ ವಂಶ. ಈ ಕಾವ್ಯವನ್ನು ಬರೆದಿರ್ತಕ್ಕಂತಹ ಪಂಡಿತಾಚಾರ್ಯರ ವಂಶ ಆ ಲಿಖುಚ ವಂಶದಲ್ಲಿ ಹುಟ್ಟಿ ಬಂದಿರತಕ್ಕಂಥವರು. ತ್ರಿವಿಕ್ರಮ ಪಂಡಿತಾಚಾರ್ಯರ ಕಥೆ ಆಗಲೇ ಬಂದಿದೆ. ಆಚಾರ್ಯರಿಂದ ಮನಃಪರಿವರ್ತನೆಯನ್ನು ಹೊಂದಿ ಅವರ ಶಿಷ್ಯರಾಗಿ ಅವರಿಂದ ವಾದವನ್ನು ಹಲವಾರು ದಿವಸಗಳ ಕಾಲ ಆಚಾರ್ಯರೊಂದಿಗೆ ಮಾಡಿ ಅವರ ಅನುಗ್ರಹವನ್ನು ಸಂಪಾದನೆ ಮಾಡಿದವರು ತ್ರಿವಿಕ್ರಮ ಪಂಡಿತಾಚಾರ್ಯರು. ಆಮೇಲೆ ಶಂಕರಾಚಾರ್ಯರು, ಶಂಕರ ಪಂಡಿತರು ಎಂಬುದಾಗಿ. ಅದೇ ವಂಶದ ಮತ್ತೊಬ್ಬ ಪಂಡಿತರು, ಅದೇ ಹೆಸರು ಶಂಕರ ಪಂಡಿತರು ಎಂಬುದಾಗೇನು ಹೆಸರು. ಆ 3 ಜನ ಶಿಷ್ಯಂದ್ರಗಳು ಗೃಹಸ್ಥ ಶಿಷ್ಯರಲ್ಲಿ ಅತ್ಯಂತ ಶ್ರೇಷ್ಠರಾದ ಶಿಷ್ಯಂದ್ರಗಳು. ಇವರು 3 ಜನ ದಕ್ಷಿಣಾಗ್ನಿ, ಗಾರ್ಹಪತ್ಯ, ಆಹವನೀಯ ಅಗ್ನಿಗಳು ಯಾವ ರೀತಿಯಾಗಿ ಜಾಜ್ವಲ್ಯಮಾನವಾಗಿ ಪ್ರಕಾಶಮಾನವಾಗಿರುತ್ತೆ ಅದರಂತೆ 3 ಜನ ಶಿಷ್ಯಂದ್ರಗಳು ಕೂಡ ಇದ್ರು. ಮಾಧ್ವಂ ನಿಯೋಗಂ ಯೇ ಪ್ರಾಯೋ ನಾತ್ಯಜನ್ ವಿದುಷಾಂವರಾಹ ಶಿಷ್ಯ ಕ್ಷೇತ್ರೇಶು ಸದ್ವಿದ್ಯಾ ಬೀಜಾವಾಪೈಕ ದೀಕ್ಷಿತಾಃ. ಈ ಎಲ್ಲ ಶಿಷ್ಯಂದ್ರಗಳು ಕೂಡ ಆಚಾರ್ಯರ ಆದೇಶವನ್ನು ಎಂದೂ ಉಲ್ಲಂಘನೆ ಮಾಡ್ತಾ ಇರಲಿಲ್ಲಂತೆ. ಎದುರಿಗಿದ್ದಾಗ ಆಯಿತು ಎಂಬುದಾಗಿ ತಲೆ ಅಲುಗಾಡಿಸೋದು, ಹಿಂದೆ ಸ್ವೇಚ್ಛಾಚಾರಿಗಳಾಗಿ ನಡೆಯೋದು. ಈ ದ್ವಂದ್ವ ನೀತಿ ಅವ್ರಿಗೆ ಯಾವತ್ತೂ ಕೂಡ ಇರಲಿಲ್ಲ. ಆಚಾರ್ಯರ ಆದೇಶ ಅಂತ ಹೇಳಿದರೆ ಅದು ಶ್ರುತಿ ಸ್ಮೃತಿ ಹರೇರಾಜ್ಞೆ ಅಂತ ಹೇಳ್ತಾರಲ್ಲ. ಶ್ರುತಿ ಸ್ಮೃತಿಗಳೆಲ್ಲವೂ ಕೂಡ ಭಗವಂತನ ಆಜ್ಞೆ, ಭಗವಂತನ ಆದೇಶ. ಆದ್ದರಿಂದ ಅದರ ಅನುಷ್ಠಾನವನ್ನು ಮಾಡಲೇಬೇಕು ಎಂಬುದಾಗಿ. ಹಾಗೆ ಆಚಾರ್ಯರ ನಿಯೋಗ ಆದೇಶ ಅದನ್ನು ಯಾವತ್ತೂ ತಪ್ಪುತ್ತಾ ಇರಲಿಲ್ಲ. ಅಂಥ ಒಂದು ಆಚಾರ್ಯರಲ್ಲಿ ಶ್ರದ್ಧೆಯನ್ನು, ಭಕ್ತಿಯನ್ನು ಈ ಎಲ್ಲ ಆಚಾರ್ಯರ ಗೃಹಸ್ಥ ಶಿಷ್ಯಂದ್ರಗಳು ಅವರೆಲ್ಲರೂ ಕೂಡ ಹೊಂದಿದ್ರು. ನಾತ್ಯಜನ್ ನಿಯೋಗಂ ಯೇ ಪ್ರಾಯ, ಎಲ್ಲ ವಿದುಷಾಂ ವರಾಹ, ಎಲ್ಲ ತುಂಬ ಶ್ರೇಷ್ಠರಾದ ವಿದ್ವಾಂಸರುಗಳಂತೆ ಅವರೆಲ್ಲರೂ ಕೂಡ. ಅವ್ರು ಏನು ಮಾಡ್ತಾ ಇದ್ರು? ಆಚಾರ್ಯರ ಆದೇಶವನ್ನು ಕೈ ಬಿಡಲಿಲ್ಲ ಅಂತ ಹೇಳಿದರೆ ಏನದು? ಆಚಾರ್ಯರ ಆದೇಶ ಏನದು?
ತಪ್ಪದೇ ಪಾಲನೆ ಮಾಡೋದು ಅಂದ್ರೆ ಏನದು? ಆಚಾರ್ಯರ ಆದೇಶ ವಿಷ್ಣು ಸರ್ವೋತ್ತಮತ್ವಂ ಸರ್ವದಾ ಪ್ರತಿಪಾದಯ. ಇದೇ ಆಚಾರ್ಯರ ಆದೇಶ. ಭಗವಂತನ ಸರ್ವೋತ್ತಮತ್ವವನ್ನ ಎಲ್ಲ ಕಡೆಯಲ್ಲೂ ಪ್ರತಿಪಾದನೆ ಮಾಡು. ಆ ವೈಷ್ಣವ ದೀಕ್ಷೆ, ಆ ದೀಕ್ಷೆಗೆ ಪ್ರತಿಯೊಬ್ಬನೂ ಬದ್ಧನಾಗಬೇಕು. ಆ ದೀಕ್ಷೆಯನ್ನು ಪ್ರತಿಯೊಬ್ಬನೂ ಕೂಡ ಪಡಿಬೇಕು. ಆ ರೀತಿ ಕಾರ್ಯವನ್ನ ಮಾಡಬೇಕು ಎಂಬುದಾಗಿ ಆಚಾರ್ಯರ ಆದೇಶ. ಆದೇಶವನ್ನ ತಪ್ಪದೇ ಪಾಲನೆ ಮಾಡಿದ್ರಂತೆ ಇವರೆಲ್ಲರೂ ಕೂಡ. ನಾತ್ಯಜನ್ ವಿದುಷಾಂವರಾಹ ಸದ್ವಿದ್ಯಾ ಬೀಜ ವಾಪೈಕ ದೀಕ್ಷಿತಾ. ಬೀಜವನ್ನ ಬಿತ್ತಬೇಕು. ಬೀಜವನ್ನು ಬಿತ್ತಿ ಅದಕ್ಕೆ ಗೊಬ್ಬರ ನೀರು ಹಾಕಿದಾಗ ಅದೆಲ್ಲ ದೊಡ್ಡ ಮರವಾಗಿ ಗಿಡವಾಗಿ ಬೆಳೆಯುತ್ತೆ. ಇದು ಆಚಾರ್ಯರ ಆದೇಶ. ಶಾಸ್ತ್ರಗಳೆಂಬ ಬೀಜಗಳನ್ನು ಬಿತ್ತಬೇಕು ಎಂಬುದಾಗಿ. ಅದರಲ್ಲೂ ಅವರೆಲ್ಲರೂ ಕೂಡ ಏಕದೀಕ್ಷಿತಾ, ಬಹಳ ದೀಕ್ಷೆಯನ್ನ, ಮುಖ್ಯವಾದ ದೀಕ್ಷೆಯನ್ನ ಆಚಾರ್ಯರ ಶಿಷ್ಯಂದ್ರುಗಳು ತಾವು ಹೊಂದಿದ್ರು. ಅದರಿಂದ ತಾವು ಕಲಿತಿದ್ದನ್ನ ಇನ್ನು 10 ಜನರಿಗೆ ವಿದ್ಯೆಯನ್ನು ಹಂಚಬೇಕಂತೆ. ಅದು ತನ್ನಲ್ಲೇನೆ ಪರಿವಸಾನವಾಗಿ ಹೋಗಬಾರ್ದು, ಅಲ್ಲಿಗೆ ನಿಂತು ಹೋಗಬಾರ್ದು. ಅದು ನಿರಂತರವಾಗಿ ಬೆಳ್ಕೊಂಡು ಹೋಗಬೇಕು ಶಾಸ್ತ್ರವಿದ್ಯೆ ಅಂತ ಅನ್ನೋದು. ಅದಕ್ಕೋಸ್ಕರ ಉಪನಿಷತ್ತುಗಳು ಅದನ್ನು ವಿಧಾನ ಮಾಡಿದೆ. ಪ್ರಜಾತಂತುಮ್ಮ ವ್ಯವಚ್ಛೇತ್ಸೀಹಿ ಅಂತ ಉಪನಿಷತ್ತು ಕೂಡ ಅದನ್ನು ಹೇಳ್ತಾ ಇದೆ. ಆಚಾರ್ಯರು ಕೂಡ ಅದನ್ನು ಹೇಳಿದ್ರು. ಅದರಂತೆ ಈ 3 ಜನ ಪಂಡಿತಾಚಾರ್ಯರುಗಳು, ಎಲ್ಲ ಗೃಹಸ್ಥ ಶಿಷ್ಯಂದ್ರುಗಳು, ಅವರೆಲ್ಲರೂ ಕೂಡ ನಿರಂತರವಾಗಿ ತಮ್ಮ ಶಿಷ್ಯಂದ್ರುಗಳಿಗೆ, ಅವರ ಶಿಷ್ಯಂದ್ರುಗಳಿಗೆ ಇವತ್ತಿನವರೆಗೂ ಕೂಡ ಆಚಾರ್ಯರ ಆ ಶಾಸ್ತ್ರೋಪದೇಶಗಳು ನಮ್ಮವರೆಗೂ ಕೂಡ ಹರಿದು ಬಂದಿದೆ ಅಂತ ಹೇಳಿದರೆ ಈ ಆಚಾರ್ಯರ ಆದೇಶವೇ ಕಾರಣ. ಇಲ್ಲದೆ ಹೋದರೆ ಎಲ್ಲೋ ಏನೋ ಅಧ್ಯಯನಕ್ಕೆ ವಿಚ್ಛೇದ ಬಂದು ಅದು ಮಧ್ಯದಲ್ಲೇ ನಿಂತು ಹೋಗಬೇಕಾಗಿತ್ತು. ಆದರೆ ಇವತ್ತಿನವರೆಗೂ ಕೂಡ 700-800 ವರ್ಷಗಳಾಯಿತು. ಇಷ್ಟು ವರ್ಷಗಳಾದರೂ ಕೂಡ ಆ ಅಧ್ಯಯನ ಪರಂಪರೆ ಇವತ್ತಿಗೂ ನಡೀತಾ ಇದೆ ಅಂತ ಹೇಳಿದರೆ ಅದಕ್ಕೆ ಆಚಾರ್ಯರ ಆದೇಶವೇನೇ ಅದಕ್ಕೆ ಕಾರಣ. ಅನಂತರದಲ್ಲಿ ಬಂದಿರತಕ್ಕಂಥ ಅವರ ಶಿಷ್ಯಂದ್ರುಗಳು ಅದನ್ನು ಚಾಚು ತಪ್ಪದೇ ಪಾಲನೆ ಮಾಡ್ತಾ ಬಂದಿದ್ದಾರೆ. ಅದೇನೇ ನಮ್ಮವರೆಗೂ ಕೂಡ ಆ ಶಾಸ್ತ್ರ ಪರಂಪರೆ ಉಳಿಲಿಕ್ಕೆ ಕಾರಣ ಆಗಿದೆ. ಅದು ಗ್ರಾಮಣ್ಯೋ ಬ್ರಾಹ್ಮಣಾಗ್ರಣ್ಯ ಪ್ರಾಪು ಪೂರ್ಣೇಕ್ಷ ಶಿಷ್ಯತಾಂ ಯೇಷಾಂ ಸದ್ಗುಪ್ತಿ ಮಾತ್ರೇಣ ಭವೇತ್ ಕಿಲ ಪರಂ ಪದಂ. ಆಚಾರ್ಯರ ಶಿಷ್ಯಂದ್ರುಗಳಲ್ಲಿ ಸದ್ಗುಪ್ತಿ ಮಾತ್ರೇಣ, ಸಜ್ಜನರ ರಕ್ಷಣೆ ಅದೊಂದು ಪ್ರಧಾನವಾದ ಕರ್ತವ್ಯ ಎಂಬುದಾಗಿ. ಭೀಮಸೇನ ದೇವರಿದ್ದಾಗ ಅದನ್ನೇ ಮಾಡಿದ್ರು, ಮಧ್ವಾಚಾರ್ಯರಾದಾಗಲೂ ಅದನ್ನೇ ಅವರು ಮಾಡಿದರು. ಇವಾಗಲೂ ಕೂಡ ಅದನ್ನು ಶಿಷ್ಯಂದ್ರುಗಳಿಗೆ ಹೇಳಿಕೊಟ್ರಂತೆ. ಸಜ್ಜನರ ರಕ್ಷಣೆ ಅವಶ್ಯವಾಗಿ ಆಗಬೇಕು ಎಂಬುದಾಗಿ. ಅದರಿಂದ ಏನಾಗತ್ತೆ, ಪ್ರಯೋಜನ ಏನು? ಪರಂ ಪದಂ ಎಂಬುದಾಗಿ ಹೇಳ್ತಾರೆ. ಅದು ಮೋಕ್ಷವನ್ನೇ ತಂದುಕೊಡತ್ತೆ ಎಂಬುದಾಗಿ. ಅಂತಹ ಗ್ರಾಮಣ್ಯ ನಾಯಕರುಗಳು ಅವರೆಲ್ಲ ಬ್ರಾಹ್ಮಣಾಗ್ರಣ್ಯ, ಬ್ರಾಹ್ಮಣರೇ ಶ್ರೇಷ್ಠರಾಗಿ ಉಳ್ಳವರು. ತುಂಬ ಜನ ಇದ್ದರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು, ಎಲ್ಲ ವರ್ಗದವರು ಕೂಡ ಇದ್ರಂತೆ ಆಚಾರ್ಯರ ಶಿಷ್ಯಂದ್ರಗಳಲ್ಲಿ. ಎಲ್ಲ ಶಿಷ್ಯತಾಂ ಪ್ರಾಪುಹು, ಪೂರ್ಣೇಕ್ಷ ಶಿಷ್ಯತಾಂ ಪ್ರಾಪುಹು. ಅವ್ರಿಗೆಲ್ಲ ಎಂಥ ದೀಕ್ಷೆ ಇತ್ತು? ಸದ್ಗುಪ್ತಿ ಮಾತ್ರೇಣ ಪರಂ ಪದಂ ಭವೇತ್ ಕಿಲ. ಸಜ್ಜನರ ರಕ್ಷಣೆ ಮಾಡಿದರೂ ಸಾಕು, ಅದರಿಂದಾಗೇನೆ ಮೋಕ್ಷ ದೊರೆಯತ್ತೆ ಅಂತ ಸಜ್ಜನರ ರಕ್ಷಣೆ ಮಾಡೋದೇ ಒಂದು ದೊಡ್ಡ ಕರ್ತವ್ಯ ಎಂಬುದಾಗಿ. ಆ ಕರ್ತವ್ಯ ಪ್ರಜ್ಞೆಯನ್ನು ಅವರೆಲ್ಲ ಹೊಂದಿದ್ರು. ಅಂಥವ್ರುಗಳು ಎಲ್ಲರೂ ಕೂಡ, ಎಲ್ಲ ವರ್ಗದವರು ಕೂಡ ಆಚಾರ್ಯರ ಶಿಷ್ಯರಾಗಿದ್ದರು. ಯಾವ ವರ್ಗದವರನ್ನೂ ಆಚಾರ್ಯರು ಎಂದೂ ತಿರಸ್ಕಾರ ಮಾಡಲಿಲ್ಲ. ಎಲ್ಲರನ್ನೂ ಕರೆಸಿಕೊಂಡು ಎಲ್ಲರಿಗೂ ಕೂಡ ಆಚಾರ್ಯರು ಅನುಗ್ರಹವನ್ನು ಮಾಡಿದರು. ಒಳ್ಳೆಯ ಜ್ಞಾನವನ್ನು, ತತ್ವಜ್ಞಾನವನ್ನು, ಮೋಕ್ಷ ಕಾರಣವಾದ ತತ್ವಜ್ಞಾನವನ್ನು ಅವರಿಗೆಲ್ಲ ನೀಡ್ತಾ ಇದ್ರಂತೆ. ಹೀಗೆ ಆಚಾರ್ಯರು ಎಲ್ಲರ ಮೇಲೂ ಕೂಡ ಅನುಗ್ರಹವನ್ನು ಅವರು ಮಾಡಿದರು. ಶುಶ್ರೂಷಾ ಪಕ್ಷಪಾತಾದ್ಯೈ ಕೇಭ್ಯಶ್ಚಿತ್ ಕೇವಲಂ ದದೌ ರಾಮಪ್ರಿಯೋ ರಾಮ ಇವ ಸ್ವಾಂ ಗತಿಂ ಯೋಗಿ ದುರ್ಲಭಾಂ. ಶ್ರೀರಾಮಚಂದ್ರನ ಆರಾಧನೆಯನ್ನು ಮಾಡ್ತಾ ಇರ್ತಕ್ಕಂಥವರು ಮಧ್ವಾಚಾರ್ಯರು. ಹಿಂದೆ ನರಹರಿ ತೀರ್ಥರು ಅಂತ ನಾವು ಓದಿದ್ವಿ. ಅವರು ಒರಿಸ್ಸಾ ಪ್ರಾಂತದಲ್ಲಿ ಕೆಲವು ದಿವಸ ಮಂತ್ರಿಗಳಾಗಿ ರಾಜ್ಯದ ಜವಾಬ್ದಾರಿಯನ್ನು
ಸಮರ್ಥವಾಗಿ ಪಾಲನೆ ಮಾಡಿದವರು. ಅವರು ರಾಜನ ಮಗ ದೊಡ್ಡವನಾದ ಮೇಲೆ, ಅವನಿಗೆ ತಾರುಣ್ಯ ಬಂದಾದ ಮೇಲೆ ಅವನಿಗೆ ಜವಾಬ್ದಾರಿಯನ್ನು ಕೊಟ್ಟು ತಾವು ಹೊರಗೆ ಬಂದರು. ಹೊರಗೆ ಬರಬೇಕಾದರೆ ಅವನ ಕೋಶಾಗಾರದಲ್ಲಿ ಇದ್ದಂತಹ ಪ್ರತಿಮೆಗಳನ್ನು ತಂದು ಆಚಾರ್ಯರಿಗೆ ಕೊಟ್ಟಿದ್ದರು. ಆ ರಾಮಚಂದ್ರನ ಪ್ರತಿಮೆ ಅದನ್ನು ತಂದು ಕೊಟ್ಟಿದ್ರು. ಆಚಾರ್ಯರು ರಾಮಚಂದ್ರನ ಆರಾಧನೆಯನ್ನ ಪ್ರತಿನಿತ್ಯ ತಪ್ಪದೇ ಮಾಡ್ತಾ ಇದ್ರು. ಅವರು ತಪ್ಪದೇ ಮಾಡ್ತಾ ಇದ್ರು. ಶುಶ್ರೂಷಾ ಪಕ್ಷಪಾತಾದ್ಯೈಹಿ, ರಾಮನ ಆರಾಧನೆಯನ್ನ ಮಾಡಿ 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 ರಾಮನ ಗುಣಗಳು ಅವರಲ್ಲಿ ಬಂದು ಹೋಗಿತ್ತು. ರಾಮ ಎಂತಹ ದಯೆ ಕಾರುಣ್ಯವನ್ನ ತಾನು ತೋರಿಸಿದ. ತಾನು ಮೋಕ್ಷಕ್ಕೆ ತಾನು ಹೋಗಬೇಕಾದ್ರೆ, ತಾನು ಈ ಲೋಕವನ್ನು ಪರಿತ್ಯಾಗ ಮಾಡಿ ಪರಂಧಾಮಕ್ಕೆ ಹೋಗಬೇಕಾದ್ರೆ, ಸಮಾಯಾತ ಸಮಾಯಾತ ಯೇ ಯೇ ಮೋಕ್ಷ ಪದೇಚ್ಛವಃ, ಯಾರ್ಯಾರಿಗೆ ಮೋಕ್ಷ ಬೇಕೋ ಬನ್ನಿ 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 ಅಂತ ಎಲ್ಲರನ್ನೂ ಕರೆದನಂತೆ. ಎಂಥ ದಯೆ ಕಾರುಣ್ಯ! ಸ್ವಾರ್ಥಿಯಾಗಿ ರಾಮ ಹೋಗಲಿಲ್ಲ, ಪರಾರ್ಥಕ್ಕೋಸ್ಕರವಾಗಿ ಬಾಳಿದ. ಆಚಾರ್ಯರು ಕೂಡ ಅದೇ ರೀತಿಯಾಗಿ ತಾವು ಕೂಡ ಕರೀತಾ ಇದ್ದಾರೆ. ಯಾರಿಗೆ ಬೇಕೋ ಮೋಕ್ಷ ಅವರಿಗೆಲ್ಲ ಬನ್ನಿ ಎಂಬುದಾಗಿ ಅವತ್ತು ಡಂಗೂರ ಸಾರಿಸಿ ನಗಾರಿ ಹೊಡೆದು ಎಲ್ಲರನ್ನೂ ಕೂಡ ರಾಮಚಂದ್ರ ಕರೆದಿದ್ದಂತೆ. ಅವಾಗ ಬೇಕಾದಷ್ಟು ಮಂದಿ ರಾಮನನ್ನ ಅನುಸರಿಸಿಕೊಂಡು ಹೋದರು. ಕೇವಲ ಮನುಷ್ಯರು ಮಾತ್ರ ಹೋಗಿದ್ದಲ್ಲ, ಖಗ ಮೃಗಾ ತೃಣಾದಯ, ಪಶು ಪಕ್ಷಿಗಳೆಲ್ಲ ಹೋಯ್ತಂತೆ. ಅವ್ರಿಗೆಲ್ಲ ಮೋಕ್ಷದ ಯೋಗ್ಯತೆ ಇತ್ತು. ಅದರ ಮೋಕ್ಷ ಯಾವುದೋ ಒಂದು ವರ್ಗಕ್ಕೆ, ಗಂಡಸರಿಗೆ ಹಾಗೆಲ್ಲ ಇಲ್ಲ, ಪ್ರತಿಯೊಬ್ಬರಿಗೂ ಕೂಡ ಮೋಕ್ಷ ಇದೆ. ರಾಮಚಂದ್ರ ಎಲ್ಲರಿಗೂ ಕೂಡ ಮೋಕ್ಷವನ್ನ ಕರುಣಿಸಿದ ಭಗವಂತ. ಅಂಥ ದಯೆ ಕಾರುಣ್ಯವನ್ನ ರಾಮಚಂದ್ರ ಹೊಂದವನು. ಅವನ ಆರಾಧಕರಾಗಿರ್ತಕ್ಕಂಥ ಮಧ್ವಾಚಾರ್ಯರು ಕೂಡ ಅದೇ ದಯೆ ಕಾರುಣ್ಯವನ್ನ ಅವರು ಹೊಂದಿರತಕ್ಕಂಥವ್ರು. ಅದರಿಂದ ಅವರು ಎಲ್ಲರಿಗೂ ಕೂಡ ಮೋಕ್ಷವನ್ನು ಕೊಟ್ರಂತೆ. ಕೇವಲಂ ದದವು ಅಂತ ಹೇಳ್ತಾರೆ. ಕೇವಲ ಅಂತ ಹೇಳಿದರೆ ಮೋಕ್ಷ. ಆ ಮೋಕ್ಷವನ್ನ ತಾನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಶುಶ್ರೂಷಾ ಪಕ್ಷಪಾತಾದ್ಯೈಹಿ ಸ್ವಾಂ ಗತಿಂ, ಅವರ ಸ್ವರೂಪಭೂತವಾದ ಅವಸ್ಥೆ ಅದೇ ಮೋಕ್ಷ. ಅವರವರಿಗೆ ಯೋಗ್ಯವಾಗಿರ್ತಕ್ಕಂತಹ ಮೋಕ್ಷವನ್ನು ಆಚಾರ್ಯರು ಕರುಣಿಸಿದ್ರಂತೆ. ಹೇಗೆ? ಒಂದು ಸೇವೆ, ಶುಶ್ರೂಷ. ಏನು ಶುಶ್ರೂಷ ಅಂದರೆ ಏನು? ಸೇವೆ ಅಂತ ಹೇಳಿದರೆ ನಿಷ್ಕಲ್ಮಶವಾದ ಹೃದಯದಿಂದ ಯಾರು ದೊಡ್ಡವರಿದ್ದಾರೆ ಗುರುಗಳ ಸೇವೆಯನ್ನು ಮಾಡೋದು. ವಿದ್ಯೆಯನ್ನು ಕೊಟ್ಟಿರ್ತಕ್ಕಂತಹ ಗುರುಗಳ ಸೇವೆ, ಒಳ್ಳೆಯ ಶಾಸ್ತ್ರವಿದ್ಯೆಯನ್ನು ಸಂಪಾದನೆ ಮಾಡಿರ್ತಕ್ಕಂತಹ ಜ್ಞಾನಿಗಳ ಸೇವೆ, ಯತಿಗಳ ಸೇವೆ, ಅದೆಲ್ಲ ಭಗವಂತನ ಸೇವೆಯಲ್ಲೇ ಪರ್ಯವಸಾನ ಆಗತ್ತೆ. ನಿಷ್ಕಲ್ಮಶವಾದ ಹೃದಯದಿಂದ ಅದನ್ನು ಮಾಡಿದಾಗ. ಹೀಗೆಲ್ಲ ವೈಷ್ಣವ ಸಿದ್ಧಾಂತದ ದೀಕ್ಷೆ ಅದನ್ನು ಹೊಂದಬೇಕು. ಪಕ್ಷಪಾತಾದ್ಯೈಹಿ ಅಂತ ಹೇಳ್ತಾರೆ. ಶುಶ್ರೂಷ ಅಂದ್ರೆ ಸೇವೆ, ಪಕ್ಷಪಾತ ಅಂದ್ರೆ ವೈಷ್ಣವ ಸಿದ್ಧಾಂತದ ದೀಕ್ಷೆ. ಭಗವಂತನೇ ಸರ್ವೋತ್ತಮ, ಉಳಿದ ದೇವತೆಗಳೆಲ್ಲರೂ ಕೂಡ ಅವನ ಪರಿವಾರಕ್ಕೆ ಸಂಬಂಧಪಟ್ಟವರು ಅನ್ನೋ ಒಂದು ದೀಕ್ಷೆ, ಅದು ತುಂಬ ಮುಖ್ಯವಾದದ್ದು. ಅದು ಯೋಗಿ ದುರ್ಲಭ, ಯೋಗಿಗಳಿಗೂ ಕೂಡ ದೊರೆಯೋದಿಲ್ಲ, ತುಂಬ ದುರ್ಲಭವಾಗಿರ್ತಕ್ಕಂಥದ್ದು. ಅದು ಗುರುಗಳ ಅನುಗ್ರಹ ಬೇಕು. ಆ ಗುರುಗಳ ಅನುಗ್ರಹ ಇದ್ದವನಿಗೆ ಮಾತ್ರ ಅಂತಹ ದೀಕ್ಷೆ ದೊರೆಯುತ್ತೆ. ಆ ದೀಕ್ಷೆ ಇಲ್ಲ ಅಂತಾದ್ರೆ ಅವರಿಗೆ ಸದ್ಗತಿ ಆಗೋದಿಲ್ಲ. ಆಚಾರ್ಯರ ಅನುಗ್ರಹ ಅವತ್ತಿನ ಕಾಲದ ಪ್ರತಿಯೊಬ್ಬರ ಮೇಲೂ ಕೂಡ ಇತ್ತು. ಎಲ್ಲ ವರ್ಗದ ಜನರಿಗೂ ಕೂಡ ಅಂತಹ ಅನುಗ್ರಹವನ್ನು ಮಾಡಿದರು. ರಾಮಚಂದ್ರನಂತೆ ಪ್ರತಿಯೊಬ್ಬರಿಗೂ ಕೂಡ ಮೋಕ್ಷವನ್ನು ಕರುಣಿಸಿದರು ಆಚಾರ್ಯರು.